ಬೆಂಗಳೂರಿನ ಅತಿ ಮುಖ್ಯ ಜಯನಗರ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಅತ್ಯಂತ ವ್ಯವಸ್ಥಿತವಾಗಿ ರೂಪುಗೊಂಡ ಕ್ಷೇತ್ರವಾಗಿದೆ. ಹಸಿರು ಮತ್ತು ಶರವೇಗದ ಅಭಿವೃದ್ಧಿಯನ್ನು ಕಾಣುತ್ತಿರುವ ಬೆಂಗಳೂರಿನ ಹೃದಯ ಈ ಜಯನಗರ. ಈ ಅಭಿವೃದ್ಧಿಯ ಹಿಂದಿರುವ ಕಾರಣರು ಇಲ್ಲಿನ ಜನಪ್ರತಿನಿಧಿ ಎಂಎಲ್ಎ ಶ್ರೀಯುತ ವಿಜಯ್ ಕುಮಾರ್ ಅವರು. ಜನರಿಗೆ ಸದಾ ಹತ್ತಿರವಾಗಿ ಕೆಲಸ ಮಾಡುವ ಅವರು ಕ್ಷೇತ್ರದ ಜನತೆಗೆ ಸದಾ ಲಭ್ಯರು. ಸತತ 2ನೇ ಬಾರಿಗೆ ಈ ಕ್ಷೇತ್ರದಿಂದ ಆಯ್ಕೆಯಾದ ವಿಜಯ್ ಕುಮಾರ್ ಅವರ ಜನಪ್ರಿಯತೆಗೆ ಕಾರಣಗಳು ಅವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾಡಿದ ಕೆಲಸಗಳು ಮತ್ತು ಅವರ ದೂರದರ್ಶಿತ್ವ. ಶ್ರೀಯುತ ವಿಜಯ್ ಕುಮಾರ್ ಅವರ ಮುಂದಾಲೋಚನೆಯಿಂದಾಗಿ ಈಗ ಕ್ಷೇತ್ರದಲ್ಲಿ ಪೋಲಾಗಿ ಹೋಗುವ ಮಳೆಯ ನೀರನ್ನು ಇಂಗಿಸಲು ಸುಮಾರು 500 ಇಂಗುಗುಂಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಲ್ಲಿ ಸೋರುತ್ತಿದ್ದ ಕುಡಿಯುವ ನೀರಿನ ಕೊಳವೆಗಳನ್ನು ತೆಗೆದುಹಾಕಿ ಸುಮಾರು 74 ಕಿಲೋಮೀಟರ್ಗಳಷ್ಟು ಹೊಸ 100 mm ಅಗಲವುಳ್ಳ ಕೊಳವೆಯನ್ನು ಅಳವಡಿಸಲಾಗಿದೆ. ಕ್ಷೇತ್ರದ ಸೌಂದರ್ಯವನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಉದ್ಯಾನವನಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಜಯನಗರ ಸಾರ್ವಜನಿಕ ಆಸ್ಪತ್ರೆಯನ್ನು ಗ್ರೇಡ್ 1 ದರ್ಜೆಗೆ ಏರಿಸಿ ಮತ್ತು ಅನುಕೂಲಕ್ಕಾಗಿ ಹಿರಿಯರಿಗಾಗಿ ಉದ್ಯಾನವನ, ಮಕ್ಕಳಿಗಾಗಿ ಆಟದ ಸ್ಥಳಗಳನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕ್ರೀಡಾಸಕ್ತರಿಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸಿ ಅಂತಾರಾಷ್ಟ್ರೀಯ ಮಟ್ಟದ ಸಲಕರಣೆಗಳನ್ನು ಅಭ್ಯಾಸಕ್ಕೆ ಒದಗಿಸಲಾಗಿದೆ. 50 ವರ್ಷದಿಂದ ಜಯನಗರದ ನಿವಾಸಿ. ಈ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ 4.5 ವರ್ಷದಿಂದ ಆಡ್ತಾ ಇದ್ದೀನಿ. ವಿಜಯ್ ಕುಮಾರ್ ಅವರು ನಮ್ಮ MLA ಕಟ್ಸಿರೋದು ಇದನ್ನ. ಸೊ ಅದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮಗೆ. ಶಿಕ್ಷಣಕ್ಕಾಗಿ 10ನೇ ತರಗತಿಯ ಮತ್ತು PUCಯ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ವ್ಯವಸ್ಥೆಯನ್ನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಯುವಕ ಯುವತಿಯರಿಗೆ ಉತ್ತಮ ರೀಡಿಂಗ್ ರೂಮ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ಯಾವ ತರ ಅಂದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ, ತುಂಬಾ ಚೆನ್ನಾಗಿ ಓದಬಹುದು. ಸೊ ನಾನಿಲ್ಲಿ ಬಂದು ಓದಿದ ಕಾರಣ ನನ್ನ ಡಾನ್ಸ್ ಎಕ್ಸಾಮ್ ಅಲ್ಲಿ ಕೂಡ ನನಗೆ ಡಿಸ್ಟಿಂಕ್ಷನ್ ಬಂತು. ಪ್ಲಸ್ ನಾನು CA ಎಕ್ಸಾಮ್ಸ್ಗೆ ಓದಕ್ಕೆ ಅಂತ ಇಲ್ಲಿಗೆ ಬರ್ತೀನಿ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅಂದ್ರೆ ಎಲ್ಲಾನು CC ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಸೊ ನಿಮ್ ಬಿಲಾಂಗಿಂಗ್ಸ್ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಹೋಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಬಂದ್ರೂ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಜಯನಗರ ಅಭಿವೃದ್ಧಿ ಹೊಂದಿದ ಪ್ರದೇಶವಾದರೂ ಅಲ್ಲಲ್ಲಿ ಸ್ಲಂ ಪ್ರದೇಶಗಳು ಇದ್ದವು. ಇದನ್ನು ಪೂರ್ಣವಾಗಿ ನಿವಾರಿಸುವ ಸಲುವಾಗಿ ಸ್ಲಂ ಮುಕ್ತ ಜಯನಗರ ಕಾರ್ಯಕ್ರಮ ಹಮ್ಮಿಕೊಂಡು ಬಹುಮಹಡಿ ವಸತಿ ಸಂಕೀರ್ಣ ನಿರ್ಮಿಸುವ ಯೋಜನೆ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿ. ನಾವು 45 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲಿ ವಿಜಯ್ ಕುಮಾರ್ ಸರ್ ಬಂದಾಗಿಂದನೂ ಇಲ್ಲಿ ಸೀಟ್ ಮನೆಗಳಿದ್ದು ಟಾಯ್ಲೆಟ್ ಸೌಕರ್ಯ ಏನೂ ಇರಲಿಲ್ಲ. ತುಂಬಾ ಅನುಕೂಲವಾಗಿ ಮಾಡಿದ್ದಾರೆ. ನಮಗೆಲ್ಲ ಒಳ್ಳೆ ಮನೆ ಕಟ್ಕೊಟ್ಟಿದ್ದಾರೆ. ನೀರಿಗೆ ಏನಕ್ಕೆ ಆಗಲಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದರೂ ಅವರು ನಮಗೆ ಡಿಸಿಷನ್ ತಗೊಂಡು ಬೇಗ ಬರ್ತಾರೆ. ನೀವೆಲ್ಲ ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂತ ಪ್ರತಿಯೊಂದು ಕಾರ್ಯನೂ ಬೇಗ ಮಾಡಿಕೊಡ್ತಾರೆ ನಮ್ಗೆ ಇಂಥದ್ದು ಬೇಕು ಅಂದ್ರೆ. ಕ್ಷೇತ್ರದ ಚರಂಡಿ ನೀರನ್ನು ಪೋಲಾಗಲು ಬಿಡದೆ ಅದನ್ನು ಸೋಸಿ ಮತ್ತೆ ಮರುಬಳಕೆಗೆ ಒದಗಿಸುವ 7 ಘಟಕಗಳನ್ನು ಇಡೀ ಕ್ಷೇತ್ರದಲ್ಲಿ ಸ್ಥಾಪಿಸಲಾಗಿದೆ. ಒಂದು ಮಾದರಿ ಕ್ಷೇತ್ರವು ಹೇಗಿರಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿ ಜಯನಗರ ಇವತ್ತು ನಮ್ಮ ಕಣ್ಣ ಮುಂದಿದೆ. ಒಬ್ಬ ಉತ್ತಮ ಜನಪ್ರತಿನಿಧಿ ತನ್ನ ಸರಿಯಾದ ಯೋಜನೆ ಮತ್ತು ಚಿಂತನೆಯಿಂದ ಒಂದು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಯ ಕನಸನ್ನು ನನಸಾಗಿಸಬಹುದು ಎಂಬುದಕ್ಕೆ ಜಯನಗರವೇ ಸಾಕ್ಷಿ. ಈ ತರ ಇಡೀ ಜಯನಗರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಒಂದು ಗಮನ ಕೊಟ್ಟು ಈ ಕೆಲಸ ಮಾಡಿದೀವಿ. ಇದರಿಂದ ಜನ ಆರಾಮಾಗಿರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ.